subscribe, click on the bell. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆಯುತ್ತಿರುವ ಚುನಾವಣೆಗೆ ಸ್ಪರ್ಧಿಸಿರುವ ವಿವೇಕ್ ಸುಬ್ಬಾರೆಡ್ಡಿ ಅವರು ವಕೀಲ ಬಾಂಧವರ ಜೊತೆ ಒಂದು ಸಮಾಲೋಚನಾ ಸಭೆ ನಡೆಸಿದರು. ಬೆಂಗಳೂರಿನ NGO ಹಾಲ್ನಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ವಕೀಲ ಬಾಂಧವರ ಅಹವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಿದರು ಮತ್ತು ವಕೀಲ ಬಾಂಧವರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಬಗ್ಗೆಯೂ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ 2021-24 ಅವಧಿಗೆ ಚುನಾವಣೆ ನಡೆಯುತ್ತಿದ್ದು, ವಿವೇಕ್ ಸುಬ್ಬಾರೆಡ್ಡಿ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಸ್ಪರ್ಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮತದಾರರಾದ ವಕೀಲ ಬಾಂಧವರ ಜೊತೆ ಸಮಾಲೋಚನಾ ಸಭೆ ನಡೆಸಿದರು. ಈ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿದ ವಕೀಲರು ತಾವು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ವಕೀಲರ ಸಂಘದಿಂದ ಆಗಬೇಕಾದ ಕಾರ್ಯಗಳು ಮತ್ತು ಯುವ ವಕೀಲರು ಎದುರಿಸುತ್ತಿರುವ ಸಮಸ್ಯೆಗಳು ಈ ಬಗ್ಗೆ ಒಂದು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಇದಕ್ಕೆ ಹಲವಾರು ವಕೀಲ ಬಾಂಧವರು ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸಿದರು ಮತ್ತು ಭವಿಷ್ಯದಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆಯೂ ಅತ್ಯುತ್ತಮವಾದ ಸಲಹೆಗಳನ್ನು ನೀಡಿದರು. ಒಟ್ಟಾರೆಯಾಗಿ ಕಾರ್ಯಕ್ರಮ ಅತ್ಯಂತ ಫಲಪ್ರದವಾಗಿ ನಡೆದು ಪರಸ್ಪರ ಪ್ರಜಾಸತ್ತಾತ್ಮಕ ರೀತಿಯ ಚರ್ಚೆಗಳು ನಡೆದು ಭವಿಷ್ಯದಲ್ಲಿ ವಕೀಲರ ಸಂಘವನ್ನು ಇನ್ನಷ್ಟು ರಚನಾತ್ಮಕ ಮತ್ತು ಕ್ರಿಯಾತ್ಮಕವಾಗಿ ಕಟ್ಟುವ ಬಗ್ಗೆ ಸಲಹೆಗಳು ಮೂಡಿಬಂದವು. ಗೌರವಾನ್ವಿತ ಗಣ್ಯರೇ, ಬಹುಶಃ ಜೀವನದ ಒಂದು ಅದ್ಭುತವಾದ ಗಳಿಗೆ. ಯಾಕೆ ಅಂತಂದ್ರೆ, ಹಿಂದಿನ ಧೀಮಂತ ಅಧ್ಯಕ್ಷರುಗಳಾದ ಶ್ರೀ DL ಜಗದೀಶ್ ಹಾಗೂ ಶ್ರೀ ಸುಬ್ಬಾರೆಡ್ಡಿ ಅವರ ಒಂದು ಆಶೀರ್ವಾದದಲ್ಲಿ ನೀನು ನಿಲ್ಲು ಅಂತ ಹೇಳಿದ್ರು. ಎರಡನೇದಾಗಿ, ಅದ್ಭುತವಾದ ಈ ವಕೀಲ ವೃತ್ತಿಗೆ ಸೇವೆಯನ್ನು ಸಲ್ಲಿಸಿ ಅವರ ದಿಟ್ಟತೆಗೆ, ಅವರ ಮುಕ್ತ ಮನೋಭಾವಕ್ಕೆ ಖ್ಯಾತಿಯನ್ನು ಹೊಂದಿರುವಂತಹ ಶ್ರೀ ಸದಾಶಿವ ರೆಡ್ಡಿಯವರ ನೇತೃತ್ವದಲ್ಲಿ ನೀನು ಈ ವಕೀಲರ ಸಂಘವನ್ನು ಆ ಅಧ್ಯಕ್ಷ ಪದವಿಗೆ ನಿಲ್ಲು ಅನ್ನುವ ಪ್ರೋತ್ಸಾಹವನ್ನು ಕೊಟ್ಟಿರೋ ಇದು ಜೀವನದ ಅದ್ಭುತವಾಗಿದೆ. ಅದೇ ರೀತಿಯಲ್ಲಿ ಈ ವೇದಿಕೆಯ ಮೇಲೆ ಇರ್ತಕ್ಕಂತಹ ಬಾರ್ ಕೌನ್ಸಿಲ್ನ ಮೆಂಬರ್ ಆದ ಶ್ರೀ ಮುನಿಯಪ್ಪನವರ ಸಮ್ಮುಖದಲ್ಲಿ ಶ್ರೀ ಕಲ್ಯಾಣ್ ಬಸವರಾಜ್, ಶ್ರೀ ಪ್ರೊಫೆಸರ್ ಚಂದ್ರಶೇಖರ್, ಶ್ರೀ ಶಶಿಕಾಂತ್, ಶ್ರೀ ಹೆಗ್ಡೆ, ಶ್ರೀ ಸೈಯದ್ ಇಸ್ತಿಯಾಕ್ಜಿ, ಶ್ರೀ ಪ್ರಕಾಶ್ ರಾಮಯ್ಯನವರು, ಭಕ್ತವತ್ಸಲ ನಮ್ಮ ಭೀಷ್ಮಾಚಾರ್ಯರು, ಶ್ರೀ ಜನಾರ್ದನ್ ರೆಡ್ಡಿ, ಶ್ರೀ ಪೃಥ್ವಿ, ಭಾರ್ಗವ್, ಶ್ರೀನಿವಾಸ್, ಮಿಟ್ಟಲ್ ಗೌಡ್, ಗೀತಾಂಜಲಿ ಮೇಡಮ್, ವಿದ್ಯೆಯ ಬೆಳಕನ್ನ ನಮ್ಮ ಇಡೀ ಸಮಸ್ತ ಯುವ ವಕೀಲರಿಗೆ ನೀಡಬೇಕಾಗುತ್ತೆ. ಅವರನ್ನ ದ ನಾಲೆಡ್ಜ್ ಆಫ್ ದ ಕಮ್ಯುನಿಟಿ ಮಸ್ಟ್ ಎಸ್ಕಲೇಟ್ ಅಂಡ್ ಇಂಪ್ರೂವ್. ಸಮುದಾಯದ ಜ್ಞಾನದ ಭಂಡಾರವನ್ನ ವೃದ್ಧಿಪಡಿಸುವಂತ ಒಂದು ಕಾರ್ಯದಲ್ಲಿ ನಾವು ತೊಡಗಬೇಕಾಗುತ್ತೆ. ಈ ಕೆಲಸದಲ್ಲಿ ನಾವೆಲ್ಲರೂ ಸಹ ಸಮಸ್ತ ವಕೀಲ ಬಂಧುಗಳು ತೊಡಗಿಸ್ಕೊಳ್ಳೋಣ. ಅಂತಹ ಕೆಲಸದಲ್ಲಿ ಶ್ರೀ DL ಜಗದೀಶ್ ಅವರು ಹಾಗೂ ಸದಾಶಿವ ರೆಡ್ಡಿ ಅವರು ಹಾಗೂ ಶಶಿಕಾಂತ್, ಹೆಗ್ಡೆ, ಇಸ್ತಿಯಾಕ್ ಅವರು, ಮುನಿಯಪ್ಪನವರು ತಾವೆಲ್ಲರೂ ಸಹ ಭಾಗಿಯಾಗಿರ್ತೀರಾ. ಶ್ರೀ ಕಲ್ಯಾಣ್ ಬಸವರಾಜ್, ಪ್ರೊಫೆಸರ್ ಚಂದ್ರಶೇಖರ್ ಹಾಗೂ ಅದನ್ನ ಒಂದು ಗೈಡೆನ್ಸ್ ನ ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ, ನಮಗೆ ಹಲವಾರು ಸೌಲಭ್ಯಗಳು ಬೇಕಾಗಿದೆ. ಮಾಡರ್ನ್ ಫೆಸಿಲಿಟಿ ಫ್ಯೂಚರ್ ನ ಕ್ಯಾಚ್ ಮಾಡಬಹುದು. 1991ರಲ್ಲಿ ಈ ವಕೀಲರ ಭವನಕ್ಕೆ PIL ಹುಡಿ ಅಂದು ಇದ್ದಂತ ಸಂಖ್ಯೆ 2000 ವಕೀಲರು. 30 ವರ್ಷದಲ್ಲಿ 2021ರಲ್ಲಿ 25,000 ವಕೀಲರು ಅದೇ ವಕೀಲರ ಭವನವನ್ನು ಉಪಯೋಗಿಸಬೇಕಾಗಿದೆ. ಆ ದೂರದೃಷ್ಟಿಯ ಕಲ್ಪನೆಯಿಂದ ನಾವು ಹೊಸ ವಕೀಲರ ಭವನವನ್ನು ನಿರ್ಮಿಸಿದ್ವಿ. 30 ವರ್ಷದ ತರುವಾಯ ಆ ವಕೀಲರ ಭವನದ ಕಟ್ಟಡವನ್ನು ಪೂರ್ಣಗೊಳಿಸಿದ್ವಿ. ಈಗ ಅದು ಸಾಕಾಗಿದೆ. ಇನ್ನ 30 ವರ್ಷಗಳ ನಂತರ ಎಲ್ಲಿ ಹೋಗ್ಬೇಕು?
ಯಾವ ಮಾದರಿಯಲ್ಲಿ ನಾವು ನಮ್ಮ ಸೌಲಭ್ಯಗಳನ್ನ ಕೊಡಿಸಬೇಕು, ಇದು ನಮ್ಮ ಮುಂದೆ ಪ್ರಶ್ನೆ. ಅದೇ ರೀತಿಯಲ್ಲಿ ಅನೆಕ್ಸ್ ಬಿಲ್ಡಿಂಗ್ ಬಂದಾಗ ಶ್ರೀ ಡಿ ಎನ್ ಜಗದೀಶ್ ಅವರು ಆ ಪೂರ್ತಿ ಕೋರ್ಟ್ ಸಿಸ್ಟಮ್ ಅನ್ನೇ ಬದಲಾಯಿಸಿದ್ರು. ಒಬ್ಬ ರಾಜಕಾರಣಿ ಮಾಡಬೇಕಿತ್ತು. ಅವರು ಅವಾಗ MLC ಆಗಿದ್ರು, ವಕೀಲರ ಸಂಘದ ಅಧ್ಯಕ್ಷರಾಗಿದ್ರು, ಲೀಡರ್ ಆಫ್ ದ ಬಾರ್ ಆಗಿದ್ರು. ಜಡ್ಜಸ್ ಮೂಲಕ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅವ್ರು ಇಲ್ಲದೆ ಇದ್ರೆ. ಆವತ್ತಿನ ದಿನ CM ಹತ್ರ ಗ್ರ್ಯಾಂಡ್ ಕಟ್ಟಿ ಮಾಡಿ, ಇದು ಲೀಡರ್ ಆಫ್ ದ ಬಾರಿನ ಕೆಲಸ. ಆದ್ರಿಂದ ನಾವು ಈ ನಿಟ್ಟಿನಲ್ಲಿ ಮುಂದೆ ಸಾಗಬೇಕಾಗುತ್ತೆ. ಹೈಟೆಕ್ ಪಾರ್ಕ್ಸ್ ನಲ್ಲಿರೋ ಫೆಸಿಲಿಟೀಸ್ ನ, ಅಲ್ಲಿರೋ ಕ್ಯಾಂಟೀನ್ಸ್ ನ, ಅಲ್ಲಿರೋ ಶೌಚಾಲಯಗಳನ್ನ, ಅಲ್ಲಿರೋ ರೆಸ್ಟ್ ರೂಮ್ಸ್ ನ ನಾವು ಯಾಕೆ ಇಲ್ಲಿ ಕೊಡೋದಕ್ಕಾಗಲ್ಲ ಅನ್ನೋ ಸವಾಲು ಮೇರೆಗೆ ಈ ವಕೀಲರ ಸಂಘಕ್ಕೆ ನಾನು ನಿಂತಿದ್ದೀನಿ. ಅದು ನಮ್ಮ ದೇಶ. ಅದೇ ರೀತಿಯಲ್ಲಿ ಈ ವಕೀಲರ ಸಂಘದ ಇತಿಹಾಸದ ಗತವೈಭವವನ್ನ ಯಾಕೆ ಪುನಶ್ಚೇತನಗೊಳಿಸಬಾರದು ಅನ್ನೋದಕ್ಕೆ ಈ ವಕೀಲರ ಸಂಘಕ್ಕೆ ನಾನು ನಿಂತಿದ್ದೀನಿ. ಅದೇ ರೀತಿಯಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಯಾಕೆ ತರಬಾರದು, ಸೈಟ್ಸ್ ವಕೀಲರಿಗೆ ಯಾಕೆ ತರಬಾರದು, ಹಾಗೂ ವೆಲ್ಫೇರ್ ಫಂಡ್ ನ ಎನ್ಹಾನ್ಸ್ಮೆಂಟ್ ಯಾಕೆ ಮಾಡಿಸಬಾರದು. ಎಲ್ಲ ಕಲ್ಯಾಣ ಕೆಲಸಗಳಿಗಾಗಿ ನಾವು ಒಟ್ಟುಗೂಡೋಣ. ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಒಂದು ಬದಲಾವಣೆಯ ಪರ್ವ ಬಂದಿದೆ. ಈ ಗಾಳಿ ಬೀಸ್ತಾ ಇದೆ, ನಾವೆಲ್ಲರೂ ಸಹ ಒಗ್ಗೂಡಿ ಈ ಮೂವ್ಮೆಂಟ್ ಫಾರ್ ಚೇಂಜಿನ ಒಂದು ಹೋರಾಟಕ್ಕೆ ನಾವು ನಿಲ್ಲೋಣ. ನಾಳಿದ್ದು ವಕೀಲರ ಸಂಘದ ಚುನಾವಣೆಯಲ್ಲಿ ವಿವೇಕ್ ರೆಡ್ಡಿನ ಗೆಲ್ಲಿಸೋದಕ್ಕೆ ನಿಲ್ತಾ ಇಲ್ಲ, ಆದ್ರೆ ಈ ಸ್ಟೇಜ್ ನಲ್ಲಿ, ಈ ವೇದಿಕೆ ಮೇಲೆ ನಿಂತು ನಾವೇನ್ ಮಾಡಬೇಕು ಈ ವಕೀಲರ ಸಂಘಕ್ಕೆ ಅನ್ನೋ ಒಂದು ಧ್ಯೇಯೋದ್ದೇಶಗಳನ್ನ ವರ್ಣಿಸಿದಂತಹ, ಚಿತ್ರಿಸಿದಂತಹ ಈ ನಾಯಕರ ಕಲ್ಪನೆಗಳಿಗಾಗಿ ನಾವು ನಿಲ್ತಾ ಇದ್ದೀವಿ. ಇದು ನಮ್ಮ ಹೋರಾಟದ ಸಂಕೇತ. ಆದ್ರಿಂದ ಸ್ನೇಹಿತರೆ, ಮತ್ತೆ ಈ ವಕೀಲರ ಸಂಘದ ನಾಯಕತ್ವ ಹಳೆಯ ಸ್ಟೇಟಸ್ ಹೋಗಿ ಹೋದ್ರೆ ನಾವು ಆ ಕ್ಯಾಚ್ ದ ಫ್ಯೂಚರ್ ಮೂಮೆಂಟ್ ನ ಕಳ್ಕೊಂತೀವಿ. ಆ ಕ್ಯಾಚ್ ದ ಫ್ಯೂಚರ್ ಮೂಮೆಂಟ್ ನ ಹಿಡ್ಕೊಂಡು ನಮ್ಮ ವಕೀಲರ ಸಂಪೂರ್ಣ ಶ್ರೇಯೋಭಿವೃದ್ಧಿಗಾಗಿ ನಾವು ಹೋರಾಡೋಣ. ಈ ವಕೀಲರ ಸಂಘ ಅನೇಕ ಧರ್ಮಗಳ ಸಂಗಮ, ಅನೇಕ ಜಾತಿಗಳ ಸಂಗಮ, ಅನೇಕ ಭಾಷೆಗಳ ಸಂಗಮ, ಅನೇಕ ಪ್ರಾಂತ್ಯಗಳ ಸಂಗಮ. ಆದರೆ ಈ ಸಂಗಮದಲ್ಲಿ ಬಶೀರ್ ಅವರು ಹೇಳಿದಾಗೆ ನಾವೆಲ್ಲರೂ ಒಂದು ವಕೀಲರ ಸಮೂಹ. ಆ ಒಂದು ವಕೀಲರ ಸಮೂಹ ನಾವೆಲ್ಲರೂ ಸಹ ನಮ್ಮ ಪರ್ಸನಲ್ ಇಶ್ಯೂಸ್ ನ ಬದಿಗಿಟ್ಟು ಬರೀ ನಮ್ಮ ಕಲ್ಯಾಣಕ್ಕಾಗಿ ಹೋರಾಟ ಮಾಡಿದ್ರೆ ನಾವು ನಮ್ಮ ಧ್ಯೇಯೋದ್ದೇಶಗಳನ್ನ ಸಕಾರಗೊಳಿಸ್ತೀವಿ. ಹಿರಿಯರ ಆಶೀರ್ವಾದದಿಂದ, ಶ್ರೀ ಸದಾಶಿವ ರೆಡ್ಡಿಯವರ ಆಶೀರ್ವಾದದಿಂದ, ಶ್ರೀ ಡಿ.ಎನ್. ಜಗದೀಶ್ ಹಾಗೂ ಶ್ರೀ ಮುನಿಯಪ್ಪನವರ ಆಶೀರ್ವಾದದಿಂದ, ಕಲ್ಯಾಣ್ ಬಸವರಾಜ್ ಅವರ ಆಶೀರ್ವಾದದಿಂದ, ಪ್ರೊಫೆಸರ್ ಚಂದ್ರಶೇಖರ್ ಹಾಗೂ ಶ್ರೀ ಈ ಅಸೋಸಿಯೇಷನ್ ನಲ್ಲಿ ನಾನು ಕಿರಿಯ ಹುಡುಗನಾಗಿದ್ದಾಗಿಂದ ನಮ್ಮ ತಂದೆಯವ್ರನ್ನ ಅಧ್ಯಕ್ಷರಾಗಿ ನೋಡ್ತಾ ಇದ್ದೆ. ಅದೇ ಕಿರಿಯ ಹುಡುಗನಾಗಿದ್ದಾಗಿಂದ ಅವರ ಜೊತೆ ಒಬ್ಬ ಸಂಗಾತಿ ಉತ್ತಕ್ಕೂ ಬಂದಿದ್ದಾರೆ, ಅದು ಶ್ರೀ ಭಕ್ತವತ್ಸಲ. ಇಂತಹ ಪ್ರತಿಭೆಗಳು, ಇಂಥ ನಾಯಕರು ಹಾಗೂ ಮುನಿಯಪ್ಪನವರು ಅಂತಹದೇ ಕೆಲಸ ಮಾಡಿಕೊಂಡು ನಮ್ಮ ಇಡೀ ವಕೀಲ ವೃತ್ತಿಯನ್ನ ಎಲ್ಲೇ ಇರಲಿ, ಯಾವುದೇ ಸಮಯದಲ್ಲಿ ನಮ್ಮ ಸಂಸ್ಥೆಗೆ ಒಂದು ಸವಾಲಾದ್ರೆ, ಒಂದು ಸವಾಲು ಎರಿಗೆ ಬಂದ್ರೆ ದಿಟ್ಟವಾಗಿ ನಿಂತಿರುವಂತ ಒಂದು ನಾಯಕತ್ವವನ್ನು ತೋರಿಸಿ. ಲೀಡರ್ಸ್ ಆಫ್ ದ ಬಾರ್ ಹೇಗಿರ್ಬೇಕು? ಲೀಡರ್ಸ್ ಆಫ್ ದ ಬಾರ್ ಅವರಿಗೆ ಜಡ್ಜ್ ಆಗೋದಕ್ಕೆ ಇಚ್ಛೆ ಇರಲ್ಲ, ಆದ್ರೆ ರಾಜಕಾರಣದ ಇಚ್ಛೆ ಇರುತ್ತೆ, ಸೇವೆಯ ಮನೋಭಾವ ಇರುತ್ತೆ. ಅಂತಹ ಲೀಡರ್ಸ್ ಆಫ್ ದ ಬಾರ್ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದಕ್ಕೆ ಈ ವೇದಿಕೆಯೇ ಸಾಕ್ಷಿ. ಇವತ್ತಿನ ದಿನ ಅಂತಹ ಒಂದು ಪವಿತ್ರವಾದ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬೇಕು, ಇದಕ್ಕೆ ಒಂದು ವಿಷನ್ ಅನ್ನ, ದೂರದೃಷ್ಟಿಯ ಯೋಜನೆಯನ್ನ ಅವರ ಹಿರಿಯರು ನೀವು ನಿಲ್ಲು ಅಂತ ಹೇಳಿ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ ವಕೀಲರ ಸಂಘಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ. ಆ ಇತಿಹಾಸ ನಾವು ನೋಡಿದ್ದೀವಿ.
ಶ್ರೀ ಸುಬ್ಬಾರೆಡ್ಡಿ ಅವರು ಇಬ್ಬರು ಪ್ರೈಮ್ ಮಿನಿಸ್ಟರ್ಗಳನ್ನ ಈ ಅಸೋಸಿಯೇಷನ್ ಕರೆಸಿದ್ರು. ಶ್ರೀ DL ಜಗದೀಶ್ ಅವರು ಈ ಅಸೋಸಿಯೇಷನ್ ಅನೆಕ್ಸ್ ಬಿಲ್ಡಿಂಗ್ ನ ಒಂದು ಪವಾಡ ಮಾದರಿಯಲ್ಲಿ ಕಟ್ಟಿಸಿದ್ರು. ಅದೇ ರೀತಿಯಲ್ಲಿ ಶ್ರೀ ಪುಟ್ಟೇಗೌಡರು ತಮ್ಮ ಪೂರ್ಣವಾದ ಸಮಯವನ್ನ ವಕೀಲರ ಸಂಘಕ್ಕೆ ಕೊಟ್ಟು ನಿಸ್ವಾರ್ಥ ಸೇವೆಯನ್ನ ನಾಳೆ ಮತಯಾಚನೆ ಮಾಡಬೇಕಾಗುತ್ತೆ. ಪ್ರತಿಯೊಂದು ಎಕ್ಸ್ಟ್ರಾ ಮತಗಳನ್ನ ನಾವು ಯಾಚಿದ್ರೆ ಆ ಒಳ್ಳೆಯ ಕೆಲಸಕ್ಕಾಗಿ ನಾವು ಮಾಡ್ತಾರೋ ಒಂದು ಕರ್ಮ ಅಂತ ನಾನು ಕೇಳ್ಕೊಂತ ಮುಂದೆ ನಿಮ್ಮ ಜೊತೆ ಸದಾ ಇರ್ತೀನಿ. ನಾವೆಲ್ಲರೂ ಸಹ ಒಗ್ಗೂಡಿ ಒಂದು ಅದ್ಭುತವಾದ ಈ ಒಂದು ಅಸೋಸಿಯೇಷನ್ನ ಸ್ಥಾಪಿಸೋಣ. ನಾವೆಲ್ಲರೂ ಸಹ 24 ಗಂಟೆಗಳ ಕಾಲ ಶ್ರೀ ಜಗದೀಶ್ ಅವರು ಸದಾಶಿವ ರೆಡ್ಡಿ ಅವರು ಹೇಳಿದ್ದಾರೆ, 20 ಗಂಟೆಗಳ ಕಾಲ ನೀನು ಇರಬೇಕು ಅಂತ. ಆ ಥರ ನಾನು ಇರ್ತೀನಿ 24/7 ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. BC ಲೋಕೇಶ್ ಅವರಿಂದ ನಾವೆಲ್ಲ ನಿಮ್ಮೊಡನಿದ್ದೇವೆ, ನಾವೆಲ್ಲ ನಿಮ್ಮಲ್ಲೇ ಸಹಕಾರವನ್ನ. ಆದರೆ ನಿಮ್ಮ ಈ ಒಂದು ಉತ್ಸಾಹ, ನಿಮ್ಮೆಲ್ಲರ ಉತ್ಸಾಹ ನಾಳೆ ನಾಡಿದ್ದು ಭಾನುವಾರ ಚುನಾವಣೆ ರಾತ್ರಿ ಶನಿವಾರದವರೆಗೂ ನಿಮ್ಮ ಪರಿಶ್ರಮ ಬೇಕು, ನಿಮ್ಮ ಶ್ರಮವನ್ನು ಹಾಕಬೇಕು. ನನ್ನ ಎಲ್ಲ ಸಹೋದರಿಯರು ಬಂದಿದ್ದಾರೆ. ಇವತ್ತು ಸಾಕಷ್ಟು ವಿಷಯವನ್ನ ಈಗಾಗಲೇ ಮಾನ್ಯ ನಮ್ಮ ಸದಾಶಿವ ರೆಡ್ಡಿ ಹೇಳ್ತಾ, ರಾಷ್ಟ್ರದ ಮುಖ್ಯ ನ್ಯಾಯಮೂರ್ತಿಗಳು ರಮಣವರು, ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು ರಮಣವರು ಮಹಿಳೆಯರ ಪಾತ್ರದ ಬಗ್ಗೆ ಹೇಳಿದ್ದಾರೆ. ಮಹಿಳಾ ನ್ಯಾಯಾಂಗದಲ್ಲಿ 50% ಮಹಿಳೆಯರಿಗೆ ಮೀಸಲಾತಿ ಬೇಕು, 70 ವರ್ಷಗಳು ಕಳೆದ್ರು ಅನ್ನೋದ ಆ ಅಂಶವನ್ನು ಸಹ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಈ ಒಂದು ಯಾರು ಯುವ ವಕೀಲರಿಗೆ ನ್ಯಾಯಾಂಗದ ನ್ಯಾಯಾಧೀಶರ ಒಂದು ಆಯ್ಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ಭರವಸೆಗಳು ನೂರಾರಿದ್ದಾವೆ, ಸಮಸ್ಯೆಗಳು ನೂರಾರಿದ್ದಾವೆ. ನೀವು ಈ ಕೆಲಸವನ್ನ ಮಾಡ್ತೀರಾ. ನನ್ನ ಮಾತುಗಳನ್ನ ಮುಗಿಸುವುದಕ್ಕಿಂತ ಮುಂಚೆ ಒಂದು ದಯಮಾಡಿ ನೀವು ಬೆಂಗಳೂರು ವಕೀಲರ ಸಂಘದ ಚುನಾವಣೆಯನ್ನು ಲಘುವಾಗಿ ಪರಿಗಣಿಸಬೇಡಿ. ನಿಮ್ಮ ಶ್ರಮ ಯಾಕೆಂದ್ರೆ ಯಾರು ಒಬ್ಬೊಬ್ರು ಬಂದಿದ್ದೀರಾ ಅವರು ಒಂದು 50-100 ಓಟ ಕನ್ವರ್ಟ್ ಆಗ್ಬೇಕು. ನಾನು ಇವತ್ತು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಬಂದಿರುವಂತ ನನ್ನ ನ್ಯಾಯವಾದಿ ಮಿತ್ರರು ಯಾಕೆ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷರಾಗಲು ಅನಿವಾರ್ಯ ಅನ್ನುವ ಒಂದು ವಿಷಯವನ್ನ ನೀವು ಮನವರಿಕೆ ಮಾಡಿಕೊಟ್ರೆ, ಯಾರು ನಿಮ್ಮ ಸಹೋದರರೇನಿದ್ದಾರೆ, ಮಿತ್ರರೇನಿದ್ದಾರೆ, ಅವರಿಗೆಲ್ಲರಿಗೂ ಮನವರಿಕೆ ಮಾಡಿಕೊಡುವ ಈ ಜವಾಬ್ದಾರಿಯನ್ನು ನೀವೆಲ್ಲ ಮಾಡಿದ್ರೆ ಮಾನ್ಯ ವಿವೇಕ್ ಸುಬ್ಬಾರೆಡ್ಡಿ ಅವರ ಫಲಿತಾಂಶ 19ರಂದು ಅನೌನ್ಸ್ ಆಗೋದು ಖಚಿತ ಅಂತ ನಾವೆಲ್ಲ ಈ ಒಂದು ನಮ್ಮ ಎಷ್ಟೇ ನಮ್ಮ ವ್ಯತ್ಯಾಸಗಳಿದ್ರು, ನಮ್ಮ ಕೈ ಅನುಭವಗಳಿದ್ರು, ನಾವು ಈ ಸಂಸ್ಥೆಗೆ ಒಳ್ಳೆಯದಾಗಬೇಕು. ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇಸ್ ಪ್ಯಾರಮೌಂಟ್. ನಾವು ಒಂದು ಪಕ್ಷ ಅಥವಾ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಬರ್ತೀವಿ ಹೋಗ್ತೀವಿ, ಆದರೆ ಈ ಸಂಸ್ಥೆಯ ಮೌಲ್ಯಗಳು ಈ ಒಂದು ಬೆಂಗಳೂರು ವಕೀಲ ಸಂಘದ ಕಟ್ಟಿ ಬೆಳೆಸ್ಕೊಂತ ಇದೆಯಲ್ಲ, ಇದೊಂದು ಎತ್ತರವಾದ ಸಂಸ್ಥೆ. ಇದಕ್ಕೆ ತನ್ನದೇ ಆದ ಒಂದು ಮಹತ್ವ, ಗೌರವ ಇದೆ. ಆ ಗೌರವವನ್ನ ಕಾಪಾಡಲಿಕ್ಕೋಸ್ಕರ ನಾವೆಲ್ಲ ಈ ವೇದಿಕೆ ಬಂದಿದ್ದೇವೆ. ಸದಾಶಿವ ಇರ್ಬೋದು, ನಾವಿರ್ಬೋದು, ಅನೇಕ ನನ್ನ ಗೌರವಾನ್ವಿತ ನ್ಯಾಯವಾದಿ ಕಲ್ಯಾಣ ಬಸವರಾಜ್ ಇರ್ಬೋದು ಅಥವಾ ಯಾರು ಶಶಿಕಾಂತ್, ಎಲ್ಲರೂ ಪ್ರತಿಯೊಬ್ಬರು ನಾವು ಈ ಒಂದು ಒಬ್ಬ ವ್ಯಕ್ತಿಯಲ್ಲಿ ಒಂದು ಒಳ್ಳೆಯ ಭರವಸೆ ನಿಂತು ಬಂದಿದ್ದೇವೆ. ಆ ಪರಿಶ್ರಮವನ್ನ ನೀವೆಲ್ಲ ತೆಗಿಬೇಕು. ನಾವೆಲ್ಲ ಒಟ್ಟಾಗಿ ನಾವು ಸೇರಿದಂತೆ ನಾವೆಲ್ಲ ಒಟ್ಟಾಗಿ ವಿವೇಕತೆಯವನ್ನ ಗೆಲ್ಸೋಣ, ನಾವು ಕಷ್ಟಪಡೋಣ. ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಲಿಕ್ಕೆ Good evening, my dear friends, the members sitting on the dais, and the father figure of the association, Honorable Subbareddy ji. We welcome him. He is the person who has brought laurels to the association. He has been our president, and he has shown the way as to how the advocates should be and what are our rights and duties and how we can exert our rights before the judges. Here we have now introducing Mr. Vivek Subbareddy, who will be following the legacy of his father. For the first time we have seen that an advocate who is going to contest for the election for the president has met several advocates, youngsters of all categories, and he has called for suggestions, visions and all those things, and noted down vision document. Thereafterwards he has produced a manifesto as to what he is going to do for us
for the association, for the youngsters, for the women advocates, and for the judges, and for the welfare of the advocates. This is what is required. He has got a vision, and he has got the legacy of his father. He will follow the footsteps of his father, and he will deliver what is required for the advocates' welfare. And with these few words, I will given an opportunity for me to speak. I request all our members to wholeheartedly support and see that Vivek Reddy wins with a great margin. All the best. 30 ಲಕ್ಷ ಕೊಡಬೇಕು ಅಂತ ಒಂದು ಕರಾರ್ ಪಾಸ್ ಮಾಡ್ತಾರೆ. ಇದೇನು ಹುಡುಗಾಟನ್ರಿ? ಅಲ್ಲಿ ಏನಿದೆ ಏನಿಲ್ಲ ಅಂತ ನಮಗ್ ಗೊತ್ತು. ಎಷ್ಟು ಕೊಡಕ್ಕಾಗ್ತದೆ ಏನು ಅಂತ. ನಾವು ಇಷ್ಟು 8 ಲಕ್ಷ ನಾವು ಬಂದಾಗ 50,000 ಇತ್ತು. ನಾವು ಸದಾಶಿವ ರೆಡ್ಡಿ, ಜಯಕುಮಾರ್ ಪಾಟೀಲ್ ಇನ್ನೂ ಅನೇಕರು ಮೊನ್ನೆ ಸದಸ್ಯರಾಗಿ ಇವತ್ತು 8 ಲಕ್ಷದವರೆಗೂ ಕೊಡ್ತಾ ಇದ್ವಿ. ಈ ಸಾರಿ ಕೋವಿಡ್ ಬಂದು 300 ಜನ ವಕೀಲರು ಜಾಸ್ತಿ ಸತ್ತರು. ಸದಾಶಿವ ರೆಡ್ಡಿ ಹೇಳ್ದಂಗೆ ನಾವು ಕಾರ್ಪಸ್ ಫಂಡ್ ತೆಗೆದ್ರೆ ನಮ್ಗೆ ಬಡ್ಡಿಗೆ ಹೇಗೆ ಬೀಳ್ತದೆ, ಏನೋ ಮಾಡಿ ನಾವೆಲ್ಲ ಇದು ಮಾಡಿ ಸರ್ಕಾರದಿಂದ ಅಲ್ಲಿಂದ ಇಲ್ಲಿಂದ ತಗೊಂಡು ಅದರಲ್ಲೇ ಮ್ಯಾನೇಜ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೇವೆ ಡೆತ್ ಫಂಡ್. ಇದ್ದಿರುವಾಗ ಇವರು ಇಲ್ಲೊಂದು ಕರಾರ್ ಪಾಸ್ ಮಾಡೋದು. ಇವರಿಗೆ ABCD ಗೊತ್ತಿಲ್ಲ. ಬಾರ್ ಕೌನ್ಸಿಲ್ ಅಲ್ಲಿ ಎಷ್ಟು ಇದೆ, ಬಾರ್ ಕೌನ್ಸಿಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಬಾರ್ ಕೌನ್ಸಿಲ್ ಅಲ್ಲಿ ಎಷ್ಟು ಜನ ವರ್ಷಕ್ಕೆ ಸಾಯ್ತಾರೆ, ಬಾರ್ ಕೌನ್ಸಿಲ್ ಬದ್ಧತೆ ಏನು, ಬಾರ್ ಕೌನ್ಸಿಲ್ ಮೆಡಿಕಲ್ ಇದೆಯೇನು, ಏನು ಬದ್ಧತೆ ಇಲ್ಲ. 30 ಲಕ್ಷ ಕೊಡ್ರಿ ಅಂತ ನಾನೊಂದು ಮೀಟಿಂಗ್ ಅಲ್ಲಿ ಹೇಳಿದೆ. ಏನ್ 30 ಲಕ್ಷ ಕೊಟ್ಟು 1 ವರ್ಷಕ್ಕೆ ಬಾರ್ ಕೌನ್ಸಿಲ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾ? 30 ಲಕ್ಷ ಕೊಡಬೇಕಾದ್ರೆ ನಮ್ಮಲ್ಲಿ 300 ಕೋಟಿ ಬೇಕು 1 ವರ್ಷಕ್ಕೆ. ಏನೋ ಒಂದು ಅರ್ಥ ಬೇಡವಾ? ಒಂದು ಜವಾಬ್ದಾರಿ ಸ್ಥಾನ. ನಾನು ಆ ಜನರಲ್ ಸೆಕ್ರೆಟರಿಗೆ ಹೇಳಿದೆ, ಏನ್ರಿ ಅವ್ರಿಗಾದ್ರೂ ಬುದ್ಧಿ ಇಲ್ಲ, ನೀವು ಈ ಕರಾರ್ ಪಾಸ್ ಮಾಡ್ತೀರಲ್ಲ, ನಿಮಗೆ ತಲೆಯಲ್ಲಿ ಏನಿಲ್ವಾ? ಇದು ಜವಾಬ್ದಾರಿ ಸ್ಥಾನ. ಅಧ್ಯಕ್ಷರಾಗೋದು ಜವಾಬ್ದಾರಿ ಸ್ಥಾನ. ನೀವೇನೇ ಒಂದು ರೆಸೊಲ್ಯೂಷನ್ ಮಾಡಬೇಕು ಹಾಸ್ಯಾಸ್ಪದವಾಗಿ ಮಾಡಬಾರ್ದು. ನಗೆಪಾಟಲು, ಇದು ನಗೆಪಾಟಲು. ಯಾಕೆ ಬೇಕು? ಜವಾಬ್ದಾರಿ ಯಾಕೆ ಮಾಡ್ರಿ? ನೀವು ಆಡಿದ್ದೆ ಆಟ ಅಲ್ಲ. ಏನೋ ಒಂದು PL ಹಾಕೋದು. ಏನು ಯಾವ PL ಏನ್ ಬಂದಿದೆ ವಕೀಲರಿಗೆ? ಈ ಬೂಟಾಟಿಕೆಯನ್ನ ಬಿಡ್ರಿ, ಇನ್ನು ಸಾಕಾಗಿದೆ. ಬೂಟಾಟಿಕೆಗೆ ಯಾರು ಇದು ಕೊಡಬೇಡ್ರಿ. ನಾನು ಒಂದು ಹೇಳ್ತೀನಿ, ಇಬ್ಬರಿಗೆ ನೋ ವಕಾಲತ್ತು, ಇನ್ನೊಬ್ರು ನೋ ಅಬ್ಜೆಕ್ಷನ್ ಕ್ಯಾಂಡಿಡೇಟ್. ಇದು ಬೇಕಾ ನಮ್ಗೆ? ಅಬ್ಜೆಕ್ಷನ್ ಮಾಡಿದ್ರೆ ನೋ ಅಬ್ಜೆಕ್ಷನ್ ತಗೊಳ್ಳೋದು, ಇನ್ನಿಬ್ಬರಿಗೆ ನೋ ವಕಾಲತ್ತು. ಇವರು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ಇವ್ರು ನಮ್ಮನ್ನ ಆಳ್ಬೇಕಾ? ಒಂದು NOC, ಒಂದು ನೋ ವಕಾಲತ್ತು. ಯಾಕೆ ಬೇಕು? ದಯವಿಟ್ಟು ಹೇಳ್ತೀನಿ, we are proud to having Mr. Vivek Reddy as our candidate. ಮತ್ತೆ ನಾನು 37 ವರ್ಷದಿಂದ ಈ ಅಸೋಸಿಯೇಷನ್ ಇದ್ದೀನಿ. ನಾನು 37 ವರ್ಷದಿಂದ ಈ ಅಸೋಸಿಯೇಷನ್ ಅಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಭಾಗಿಯಾಗಿದ್ದೇನೆ. ಆದರೆ ಇಂಥ ಒಂದು ಸೀನಿಯರ್ ಕೌನ್ಸಿಲ್, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್, ಇಟ್ ಈಸ್ ಫಸ್ಟ್ ಟೈಮ್. ಈಗಾಗಲೇ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮಗೆ ಹಿರಿಯರು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ಮುಂದೆ ಗುರಿ ಇದೆ. ಕೇವಲ ಗುರಿಯನ್ನ ನಾವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು, ಶ್ರೇಷ್ಠವಾದನ್ನು ಆಯ್ಕೆ ಮಾಡಿಕೊಂಡು, ಇನ್ನು ನಮ್ಮ ವಿಜಯಕ್ಕೆ ಬೇಕಿರೋದು 72 ಗಂಟೆಗಳು. ನಾವೇನ್ ಮಾಡಬೇಕು? ನಾವೇ ಕಮಿಟ್ ಆಗಬೇಕು. ನಾವು ಆ ದೃಷ್ಟಿಯಿಂದ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅನೇಕ ಹಿರಿಯರು ಚುನಾವಣೆಗಳಲ್ಲಿ ಸಾಕಷ್ಟು ಅನುಭವಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಇನ್ನು ಬರುವಂತ ಇವತ್ತು ಗುರುವಾರ ಇದೆ, 72 ಗಂಟೆಯಲ್ಲಿ ಚುನಾವಣೆ ಪ್ರಾರಂಭ ಆಗೋ ಮೊದಲು ನಾವು ಎಷ್ಟು ಜನರನ್ನ ಸಂಪರ್ಕ ಮಾಡಬೇಕು, ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಆಲ್ರೆಡಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಅದೊಂದಷ್ಟು ಕ್ರಮವನ್ನ ನಾವು ತಪ್ಪದೆ ಒಂದಷ್ಟು ಮಾಡಿದ್ರೆ ಈ ವಿಜಯವನ್ನ ನಾವು ಸುಲಭವಾಗಿ ಗೆಲ್ತೀವಿ. ನಾವು ಯಾವುದೇ ರೀತಿ ಯಾಮಾರನೆ ಅಂತಂದ್ರೆ ಗೆದ್ದೆ ಗೆಲ್ತೀವಿ ಅನ್ನೋ ಕಾರಣಕ್ಕಾಗಿ ನಿಷ್ಕ್ರಿಯರಾಗದೇನೆ ನಿಮ್ಮ 2 ದಿವಸ ಕಷ್ಟಪಡೋಣ ಅಂತ ಹೇಳಿ ನಾವು ಎಲ್ಲರೂ ಬರುವಂತ 2 ದಿವಸ ಕಷ್ಟಪಟ್ಟು ವಿಜಯವನ್ನು ಸಾಧಿಸಿ 19ನೇ ತಾರೀಕು ವಿಜಯವನ್ನು ಪಡೆಯೋಣ ಅಂತ ಹೇಳಿ ನಾನು ಎಲ್ಲರೂ ಪರವಾಗಿ ವಿವೇಕ್ ರೆಡ್ಡಿಯವರಿಗೆ ಶುಭ ಹಾರೈಸ್ತೇನೆ. ನಡೆದಿರ್ತಕ್ಕಂಥ ಹಿರಿಯರು ಮತ್ತೆ ಕಿರಿಯರನ್ನು ನೋಡಿದ್ರೆ
ನಾನು ಸಾಹಿತ್ಯ ಕೂಡದ ವಕೀಲನಾಗಿದ್ದೆ, ಸಾಹಿತ್ಯ ಕೂಡದ ಅಧ್ಯಕ್ಷನಾಗಿದ್ದೆ. ನಮ್ಮ ಅಧ್ಯಕ್ಷರು ಎ ಜಗದೀಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಸಾಹಿತ್ಯಿಕವಾಗಿ ಹೇಳೋದಾದ್ರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಳಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ವಿಸರ್ಜ ಅಸಂಖ್ಯನ ಜೀವನಕ್ಕೆ ಮಂಕುತಿಮ್ಮ. Efficient, eloquent and elegant. That is what the power requires. ಮತ್ತೊಂದು ಪ್ರಮುಖವಾದ ಅಂಶವನ್ನು ನಾನು ಗಮನಿಸಿದ್ದು ಇವತ್ತು ಅಂತ ಹೇಳಿದ್ರೆ, ಅನೇಕತೆಯಲ್ಲಿ ಏಕತೆ. ಸಿ, we have assembled varieties of people here. ಅನೇಕತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಒಂದು ಉದ್ದೇಶದಿಂದ ನಮಗೆ ಸೇರಿದೆ. ಆ ಉದ್ದೇಶವನ್ನು ಸಫಲ ಮಾಡೇ ಮಾಡ್ತೀವಿ ಅಂತ ಆತ್ಮವಿಶ್ವಾಸ ನಮಗೆ. ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಕಾರಣ, he is representing the young generation. ಅದು ಮುಖ್ಯ. He is representing the young generation. ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆಯನ್ನು ತನ್ನ ಗುರಿಯಾಗಿಟ್ಕೊಂಡ್ರೆ, ಒಬ್ಬ ಮುತ್ಸದ್ದಿ ಮುಂದಿನ ಜನಾಂಗವನ್ನು ತನ್ನ ಗುರಿಯಾಗಿಟ್ಕೊಳ್ತಾರೆ. ಅದನ್ನು ಸಾಧಿಸಬೇಕು, ನಾವು ವಿವೇಕವನ್ನು ಗೆಲ್ಲಿಸಬೇಕು, ಗೆಲ್ಲಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಸುಮಾರು 21 ವರ್ಷದಿಂದ ನಾವು ಸಿಟಿಸನ್ ಕೋರ್ಟ್ ಕಾರ್ಡ್ ಬಂದಾಗ ಎಲೆಕ್ಷನ್ ನಡೀತಾ ಇತ್ತು. ಸೀದಾ ಕರ್ಕೊಂಡ್ಬಂದು ಸುಬ್ಬಾರೆಡ್ಡಿ ಸರ್ ಅವರಿಂದ ನಮ್ಮನ್ನು ಬಿಟ್ಟರು. ಎಲೆಕ್ಷನ್ ಅಲ್ಲಿ ಅವರು ಗೆದ್ದರು. ನಂತರ ಕಷ್ಟ ಸುಖಗಳಂತ ಬಂದಾಗ ಒಂದು ಕೋರ್ಟ್ ಅವ್ರಿಗೆ ಎಂಟ್ರಿ ಕೊಟ್ಟರು. ನಾವು ಅವ್ರ ಹಿಂದೆ ಹೋದ್ವಿ. ಏನು ಆ ಕಷ್ಟ ಅಂತಂದ್ರೆ, ಜೂನಿಯರ್ ವಕೀಲರಿಗೆ ಅಲ್ಲಿ ಬೆಂಬಲ ಇಲ್ಲ, ಗದರ್ತಾ ಇದ್ರು. ಅವ್ರೇನಾದ್ರು ಮಾತಾಡೋಕಾದ್ರೆ ಯಾರು ನಿನಗೆ ಸನ್ನದ್ದು ಕೊಟ್ಟಿದ್ದು, ನೀನು ಲಾಯರ್ ಅಂತ ಮಾತಾಡೋರು. ಅವ್ರು ಯಾರು ಅಲ್ಲ, ನಮ್ಮ ಬೆಂಕಿ ರಾಮಣ್ಣ ಅಂತ ಒಬ್ರು ಗೆದ್ದಿದ್ರು. ಅವರ ಮುಂದೆ ಬೆಂಕಿ ಮರಿಯಪ್ಪ ಅವ್ರ ಜೊತೆ ಹೋದಾಗ ನಾವು ಅವ್ರ ಹಿಂದೆ ಹೋದ್ವಿ. ಇದೇ ಸುಬ್ಬರೆಡ್ಡಿ ಸಾಹೇಬರು ಹೇಳಿದ್ರು, ಸ್ವಾಮಿ ನಿಮ್ಮಿಂದ ತುಂಬಾ ನಮ್ಮ ಜೂನಿಯರ್ ವಕೀಲರಿಗೆ ತೊಂದರೆ ಆಗ್ತಾ ಇದೆ, ಗದರ್ತೀರಂತೆ, ನೀವು ಸರ್ಕಾರ ಕೊಟ್ರೆ ಅವರು ಮುಂದೊಂದು ದಿನ ನಿಮ್ಮ ಜಾಗಕ್ಕೆ ಬರುವಂತ ಅವಕಾಶ ಸಿಗುತ್ತೆ ಅನ್ನೋಂತ ಮಾತನ್ನ ಅವ್ರು ಹೇಳಿದ್ರು. ಅನೇಕ ಜನರಾದ್ರಂತೆ ಜಡ್ಜಸ್ ಆಗಿದ್ದಾರೆ. ಎಷ್ಟು ಕಷ್ಟಗಳು ಹೇಳಿದ್ರು ಅದನ್ನ ಸಾಲ್ವ್ ಮಾಡೋಂಥ ವ್ಯಕ್ತಿಗಳು ಇಲ್ಲ. ಎರಡನೇ ವ್ಯಕ್ತಿನ ಕೇಳಿದ್ರೆ ನಮ್ಮ ಸದಾಶಿವ ರೆಡ್ಡಿ ಸಾಹೇಬರು ಹೈಕೋರ್ಟ್ ಅಲ್ಲಿ ಯಾರೋ ಒಬ್ಬ ಜಡ್ಜ್ ಹೆಸರು ಬೇಡ, ಏನೋ ಮಾಡ್ತೀವಿ ಅಂದ್ರು. ಒಂದೇ ಪದ ಹೇಳಿದ್ರು, ಏನೂ ಸಹ ನೀವು ಕೀಳಕ್ ಆಗಲ್ಲ, ನಮ್ಮ ಕೋರ್ಟ್ನು ತೆಗಿಯಕ್ ಆಗಲ್ಲ, ಕೋರ್ಟ್ ತೆಗಿಬೇಕಾದ್ರೆ ಅದು ರಾಜ್ಯ ವಕೀಲರ ಪರಿಷತ್ ಅಂತ ಹೇಳಿದ್ರು. ಅಂತ ಸಂದರ್ಭ ಮತ್ತೆ ನಮ್ಗೆ ಈಗ ಬಂದಿದೆ. ಅನೇಕ ಜನ ಧರಣಿನೂ ಸೇರಿ ನೇಣು ಹಾಕೊಳ್ಳುವಂಥದ್ದು, ನೇಣು ಹಾಕೋರ್ನ ಜೈಲು ಕಳಿಸುವಂತ ಸ್ಟೇಜ್ ಅಲ್ಲಿ ನಾವಿದ್ದೀವಿ. ಆದ್ರೆ ನಮ್ಮ ವಕೀಲರು ನೇಣು ಹಾಕೊಳ್ತಾ ಇದ್ದಾರೆ. ಎಂತ ಪರಿಸ್ಥಿತಿ ಬಂತು, ಎಂತ ನಾಯಕತ್ವದ ಜೊತೆ ನಾವಿದ್ದೀವಿ. ಸೊ ಅದನ್ನ ಎಲ್ಲ ಆಗಬಾರ್ದಂತ ಪರಿಸ್ಥಿತಿ, ಅಂತ ನಾಯಕರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ನಾನು ಅವರು ಬ್ಯಾಡ್ಮಿಂಟನ್ ಆಡುವಾಗ ಸಣ್ಣದಾಗಿ ಸರ್ ತಾವು ನಿಂತ್ಕೋಬಾರ್ದ, ಸ್ಟೀಮ್ ತಗೊಂತಾ ಇದ್ವಿ, ನಿಂತ್ಕೊಳ್ಳಿ ಸರ್ ನಿಮ್ಮಂತವ್ರು ಬೇಕಂದಾಗ ಇನ್ನೊಂದು ಸ್ವಲ್ಪ ಜನ ಬೇಕು ನಮ್ಗೆ ಸಮಯ. ನೋಡಿ ನಮ್ಮ ಭಾಷಣ ಒಂದ್ಸಲ ಮಾತಾಡಿ ನೋಡಿ, ನಾನೇ ಕಳಿಸ್ತೀನಿ, ನೀವು ನಿಂತ್ಕೊಂಡ್ರೆ ಒಳ್ಳೇದು, ನಿಮ್ಮಂತವ್ರು ಬೇಕಂದಾಗ ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡು ಎಸ್ ಅಂದಾಗ ಆದಂತ ಸಂತೋಷ ನಿಜವಾಗ್ಲೂ ನಮ್ಗೆ ತುಂಬಾ ಸಂತೋಷ ಆಯ್ತು. ಅದ್ರ ಜೊತೆಗೆ ಅನೇಕ ಜನರು ನಮ್ಮ ವಕೀಲರು ನಾವು ಬಂದಾಗ ಮರದ ಕೆಳಗಡೆ ಕಾರುಗಳು ನಿಲ್ಸ್ಕೊಂತ ಇದ್ವಿ, ಮರದ ಕೆಳಗಡೆ ಕೂತ್ಕೊಂತಾ ಇದ್ವಿ, ಹಾಗೆಲ್ಲ ಬರ್ತಾ ಇದ್ವಿ. ಅನೇಕ ಹಿರಿಯರು ನಮ್ಮ ಸುಬ್ಬಾರೆಡ್ಡಿ ಸಾಹೇಬರು, DL ಜಗದೀಶ್ ಸಾಹೇಬರು ಆಗಬಹುದು, KL ಪುಟ್ಟೇಗೌಡರು ಆಗಬಹುದು, ಅನೇಕ ರೀತಿಯಾದಂತಹ ಹಂತವಾದಂತಹ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಆದ್ರೆ ನಮ್ಗೆ ಹೈಜೀನ್ ಈಗ ಇಲ್ಲ. ಈಗ ಬೇಕಾಗಿರೋದು ನಮ್ಗೆ ಹೈಜೀನ್ ಬೇಕಾಗಿದೆ. ನಮ್ಮ ಕನಿಷ್ಠ ನಾವು ಸೇರಿರೋರು 15 ಓಟ್ ಹಾಕ್ಸಿದ್ರೆ ಖಂಡಿತ ಅವ್ರು ಗೆಲ್ತಾರೆ. ಆ ಸಪ್ತ ನಾವು ಮಾಡೋಣ ಅಂತ ಹೇಳಿ ಈಗ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತಾಡ್ತೀನಿ. The lawyer's profession is the most independent of all the learned professions. To represent such independent and learned members of the bar, one should be able and he should be above board. That is my humble opinion. I just will be the above board in comparison to the other candidates who are in the fray. My humble opinion is Mr. Vivek Reddy is very humble, accessible, formidable, and he is able to lead the association in the right path. The Vivek Reddy, in addition to what I have stated, is a practicing advocate. He should be able to take decisions, and if the situation warrants, he is required to confront the judiciary also. So in such an event, it is just and reasonable that we should choose Vivek Reddy as our leader.
I will not take much time. I think we have all gathered here to take a decision to support Vivek Reddy. We should pledge our support to him, and we will be justified in taking such decision. And we hope that Mr. Vivek Reddy will be through as our president. ಮಾಡಿ ಈ ಒಂದು ವಕೀಲರ ಸಂಘದ ಒಂದು ಕೀರ್ತಿಯನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಬೆಳೆಸಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಿರುವಂತ ಮಾತನ್ನು ಹೇಳ್ಕೊಂಡು ಇವತ್ತಿನ ದಿವಸ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಳು ವಂದಿಸಿ ನಾನು ಎರಡು ಮಾತನಾಡ್ತೀನಿ. ನಿಮಗೆಲ್ಲ ತಿಳಿದಿರಬಹುದು, ಬೇಯಾಲ್ ವಿಭಾಗದಲ್ಲಿ 22 ಬಾರಿ ಗೌಡಿ ಕನ್ಸಲ್ ಆಗಿದ್ರು. ಅವರು ನಾವು ಪಿತಾಮಹ ಅನ್ಬೋದು, ಭೀಷ್ಮ ಅನ್ಬೋದು. ಮೇಯಲ್ನ ಹಿರಿಯ ಅತ್ಯಂತ ಗೌರವವಾದ ಭಕ್ತವತ್ಸಲ ಅವರು ಮಾತಾಡಬೇಕು. 2 ನಿಮಿಷ ಸರ್. ಎಲ್ರಿಗೂ ನಮಸ್ಕಾರ. Dignitaries on the dais and my dear professional friends. Today we are assembled. You all are aware of it. I need not explain about his candidate. He is young and energetic. I think we need for the hour to be changed our leader. Who is our leader? We have to question ourselves how he should be. He should be a moderate one. He is an executive. He is whatever you call in whatever manner. He is a befitting person. I think it is our bounden duty. All of us have to take decision by each one of you do the cadre work. That is 1:10. Like that, definitely we will get into victory. One more thing, Your Honor. Your Honor, why I tell that, Your Honor, you all are our voters. We have to respectfully request your votes to exercise in favor of Mr. Vivek Reddy. He is young and energetic. I think he will overtake his father's decisions. Definitely, I am sure about it. He is capable. He is designated senior too. He is very amenable person. Whoever comes elder to him or younger, Anna. See, he is stretching his hands to the extent very politely, obediently. He is amenable, accessible to everyone. See, that is what we want. See, we are all advocates. We know how to live. We need not lead our lives at the instructions of any president. Only thing we require at the. ನಮಸ್ಕಾರ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನನ್ನ ವೃತ್ತಿ ಬಂಧುಗಳು ಎಲ್ಲರಿಗೂ ನಮಸ್ಕಾರ. ನನಗೆ ಆದೇಶ ಕೊಟ್ಟಿರೋದು ನಮ್ಮ ನಾಯಕರು 2 ನಿಮಿಷ. ಇದರಲ್ಲಿ ಇಬ್ರು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ಇಬ್ರು ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ಒಬ್ಬರಿಗೆ ಅವಕಾಶ ಮತ್ತು ಈ ನಮ್ಮ ಏಷ್ಯಾ ಖಂಡದಲ್ಲಿ ನಮ್ಮ ಅಸೋಸಿಯೇಷನ್ ಅಷ್ಟೊಂದು ಹೆಸರುವಾಸಿ ಇದೆ ಅಂದ್ರೆ ಈ ಬೇರೆ ಅಸೋಸಿಯೇಷನ್ ಯಾವುದೂ ಇಲ್ಲ. ನಮ್ಮ ಬೆಂಗಳೂರು ವಕೀಲರ ಸಂಘ ಮಾಡಿರೋದು ಒಂದು ಹೆಸರುವಾಸ. ಭತ್ತದಲ್ಲಿ ಭತ್ತನೇ ಬರುತ್ತೆ, ರಾಗಿ ಬರೋಲ್ಲ. ರಾಗಿ ಹಾಕಿದ್ರೆ ರಾಗಿನೇ ಬರುತ್ತೆ, ಭತ್ತ ಬರೋಲ್ಲ. ನೋಡಿ ಅಲ್ಲಿ ಕೂತಾನಲ್ಲ ನಮ್ಮ ಅಣ್ಣ ವಿವೇಕ್ ರೆಡ್ಡಿ, ಅದು ಭತ್ತನೇ ಬಂದಿದೆ, ರಾಗಿನೇ ಬಂದಿದೆ. ಆಗ್ಲೇ ಅದ್ರ ಮುಖ ನೋಡಿ ಅಂದ್ಬಿಟ್ಟು, ಸ್ವಾಮಿ ರಾಗಿದಲ್ಲಿ ರಾಗಿನೇ ಬರುತ್ತೆ, ನಾವೆಲ್ಲ ಅಲ್ಲಿಂದ ಬಂದಿರೋದು, ಭತ್ತದಲ್ಲಿ ಭತ್ತನೇ ಬರುತ್ತೆ ಸ್ವಾಮಿ. ನಮ್ಮ ಸ್ಪೆಷಲಿ ನಮ್ಮ ಅಸೋಸಿಯೇಷನ್ಗೆ ಒಬ್ಬ ಗೌರವಾನ್ವಿತ ಎಮಿನೆಂಟ್ ಪ್ಲಸ್ ಸೀನಿಯರ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿರೋದು ನಮ್ಗೆಲ್ಲ ಹೆಮ್ಮೆ ಅಲ್ವಾ? ಒಂದೇ ನಿಮಿಷ. ಇದರಲ್ಲಿ ಕಮ್ಯುನಿಟಿ ಯಾವ ನನ್ಗೆ ಹೇಳಿದ್ರು, ಎಲ್ಲಪ್ಪ ನೀವು ವಾಹ ಹೋಗ್ತಾ ಇದೆಯಾ, ಇದು ವಾಹ ಅಂದ್ಬಿಟ್ಟು ನಾನು ಏನು ಹೇಳ್ತಾ ಇಲ್ಲ. ಇದು ಆಹ ಅಂದ್ರೆ ನಿಮ್ಗೆ ಗೊತ್ತಾಗಿತ್ತು, ನೀನು ಅಹ ಅಂದ್ಬಿಟ್ಟು ವಾಹ ಮಾಡ್ತಾ ಇದೆಯಾ ಅಂತ ಎಲ್ಲರೂ ಗೊತ್ತಾಗಿದೆ. ಸ್ವಾಮಿ ಇದು ಚೆನ್ನಾಗಿ ನಡೀತಾ ಇದೆ, ಸುಮ್ಮನೆ ಆಯ್ತು. ಅದರಿಂದ ನಾನು ಹೇಳಿದೆ, ನೋಡಿ ಸರ್, ಇದು ನಮ್ಮ ಕಮ್ಯುನಿಟಿ, ಕಮ್ಯುನಿಟಿ. ನನ್ನ ಹೆಸರು ಬಶೀರ್ ಅಹಮದ್, ದಟ್ ಇಸ್ ಮೈ ರಿಲಿಜಿಯನ್. ಅದಕ್ಕೂ ರಿಲಿಜಿಯನ್ಗೂ ಮತ್ತು ಕಮ್ಯುನಿಟಿಗೆ ದೂರ ಇಡ್ಬೇಕು.
ಇದು ನಮ್ಮ ಕಮ್ಯುನಿಟಿ. ನಾಳೆ ನನಗೇನಾದ್ರೂ ವೆಂಕಟರಮಣ ಬರಬೇಕು, ಶಿವಶಂಕರ್ ಬರಬೇಕು, ಶಿವಶಂಕರ್ ಏನಾದ್ರೂ ಬಶೀರ್ ಅಹಮದ್ ಖಾನ್ ಹೋಗ್ಬೇಕು ಅಂತ ನಮ್ಮ ಇದು ಕಮ್ಯುನಿಟಿ. ನಾವೆಲ್ಲ ಕುಲ್ ಬಾಂಧವರು, ವೃತ್ತಿ ಬಾಂಧವರು ನಾವು. ಆದ್ರಿಂದ ನಾವು ಹೇಳಿದೆ ಸರ್, ನಮ್ಮೆಲ್ಲ ಹುಡುಗರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಮತವನ್ನು ಹಾಕಿ ಜಯಿಸಿದ್ರೆ ಮಾಡ್ಬೇಕಂದ್ಬಿಟ್ಟು ಎಲ್ಲಾ ಒಗ್ಗಟ್ಟಾಗಿ ಮಾಡಿದ್ವಿ. ನಮಸ್ಕಾರ. ನಮ್ಮ ಸೀನಿಯರ್ BM ಮರುಣ್ ಅವರು ಮತ್ತು ಎಲ್ಲ ಅಡ್ವೊಕೇಟ್ ಫ್ರೆಂಡ್ಸು, ಜೊತೆಗೆ ಲೋಬೋ ಸರ್, ಸೊ ಎಲ್ಲರೂ ಬಂದಿದ್ದಾರೆ. ಎಲ್ಲ ಹಿರಿಯ ವಕೀಲರು ಏನು ಸೇರಿದ್ದಾರೆ ಇಲ್ಲಿ, ಎಲ್ಲ ಕಿರಿಯ ವಕೀಲರು ಏನು ಸೇರಿದ್ದಾರೆ, ಎಲ್ಲ ನನ್ನ ಅಕ್ಕ ತಂಗಿಯರು ಏನು ಸೇರಿದ್ದಾರೆ, ಎಲ್ಲರಿಗೂ ಧನ್ಯವಾದ ಹೇಳ್ತಾ, ವಿವೇಕ್ ರೆಡ್ಡಿ ಅವ್ರಿಗೆ ನಾವು ಹೋರಾಟ ಮಾಡೋಣ. ಈ 2-3 ದಿನ ನಿದ್ದೆ ಮಾಡೋದು ಬೇಡ. ನಾವು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲು, ನಮ್ಮ ಇವ್ರಿಗೆ ಎಲ್ಲರಿಗೂ ಹೇಳ್ತಾ ನಾವು ಪುಷಪ್ ಮಾಡಿ ವಿವೇಕ್ ರೆಡ್ಡಿ ಅವ್ರಿಗೆ ಎಲ್ಲೇ ಬೇಕೋ ನಾವು ಹೋರಾಟ ಮಾಡೋಣ. ಆಮೇಲೆ ಪ್ರೆಸ್ ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಈಗ ಚುನಾವಣಾ ಅಧಿಕಾರಿಯಾದ ಗುಪ್ತಾರ್ ಅವರು ಫೋನ್ ಮಾಡಿದ್ರು. ಮ್ಯಾಜಿಸ್ಟ್ರೇಟ್ ವಿಭಾಗದಿಂದ ಬರ್ತಕ್ಕಂಥ ಎಲ್ಲಾ ವಕೀಲರಿಗೆ ಕಾರ್ ಪಾರ್ಕಿಂಗ್ಗೆ ರಿಜಿಸ್ಟ್ರಾರ್ ಅವರು ಪರ್ಮಿಷನ್ ಕೊಟ್ಟರು.